ಚಿಂಪಾಂಜಿ ಮತ್ತು ಗೊರಿಲ್ಲಾ ಒಡಹುಟ್ಟಿದವರ ಕಥೆ. ಕಾಡಿನ ಆಳದಲ್ಲಿ ದಟ್ಟವಾದ ಮರಗಳ ನಡುವೆ ಚಿಂಪಾಂಜಿಯೊಬ್ಬ ತನ್ನ ಗೆಳೆಯ ಗೊರಿಲ್ಲಾನ ಜೊತೆ ವಾಸಿಸುತ್ತಿದ್ದ. ಚಿಂಪಾಂಜಿಯ ಹೆಸರು ಚಿಕ್ಕು ಮತ್ತು ಗೊರಿಲ್ಲಾನ ಹೆಸರು ಗುಂಗು. ಇವರಿಬ್ಬರೂ ಒಡಹುಟ್ಟಿದವರಂತೆ, ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತಾ ಜಗಳವಾಡುತ್ತಾ, ಆದರೆ ಯಾವಾಗಲೂ ಒಗ್ಗಟ್ಟಿನಿಂದ ಇರುತ್ತಿದ್ದರು. ಚಿಕ್ಕು ಚುರುಕಾಗಿ ಮರದಿಂದ ಮರಕ್ಕೆ ಜಿಗಿಯುತ್ತಾ ತನ್ನ ತಮಾಷೆಯಿಂದ ಕಾಡಿನ ಎಲ್ಲ ಪ್ರಾಣಿಗಳನ್ನು ನಗೆಗಡಲಲ್ಲಿ ಮುಳುಗಿಸುತ್ತಿದ್ದ. ಗುಂಗು ಗಂಭೀರವಾಗಿ, ತನ್ನ ದೊಡ್ಡ ದೇಹದಿಂದ ಯಾರಿಗಾದರೂ ಭಯ ಹುಟ್ಟಿಸಬಹುದಾದರೂ ಹೃದಯದಲ್ಲಿ ತುಂಬಾ ಕರುಣಾಮಯಿಯಾಗಿದ್ದ. ಒಂದು ದಿನ ಕಾಡಿನಲ್ಲಿ ಒಂದು ದೊಡ್ಡ ಸಂಭ್ರಮವಿತ್ತು. ಕಾಡಿನ ರಾಜ ಸಿಂಹ ತನ್ನ ಜನ್ಮದಿನವನ್ನು ಆಚರಿಸುತ್ತಿದ್ದ. ಎಲ್ಲ ಪ್ರಾಣಿಗಳಿಗೂ ಆಹ್ವಾನ ಬಂದಿತ್ತು. ಆದರೆ ಒಂದು ಷರತ್ತು: ಯಾರಾದರೂ ಸಿಂಹನಿಗೆ ಅತ್ಯಂತ ವಿಶೇಷವಾದ ಉಡುಗೊರೆಯನ್ನು ತಂದರೆ ಅವರಿಗೆ ಕಾಡಿನ ಶ್ರೇಷ್ಠ ಸ್ನೇಹಿತ ಎಂಬ ಬಿರುದು ಸಿಗುತ್ತದೆ. ಚಿಕ್ಕು ಮತ್ತು ಗುಂಗು ಈ ಸ್ಪರ್ಧೆಯಲ್ಲಿ ಭಾಗವಹಿಸಲು ತೀರ್ಮಾನಿಸಿದರು. ಆದರೆ ಒಂದು ಸಮಸ್ಯೆ ಎದುರಾಯಿತು. ಒಡಹುಟ್ಟಿದವರಂತಿರುವ ಇವರಿಬ್ಬರೂ ಒಟ್ಟಿಗೆ ಒಂದೇ ಉಡುಗೊರೆಯನ್ನು ಕೊಡಬೇಕಿತ್ತು. ಆದರೆ ಅವರಿಬ್ಬರಿಗೂ ಬೇರೆ ಬೇರೆ ಆಲೋಚನೆಗಳು. ಚಿಕ್ಕು ಹೇಳಿದ, ಗುಂಗು, ನಾವು ಸಿಂಹನಿಗೆ ಒಂದು ದೊಡ್ಡ ಕೊಂಬೆಯ ಮೇಲೆ ರಂಗು ರಂಗಿನ ಹಣ್ಣುಗಳಿಂದ ಕೂಡಿದ ಒಂದು ಗ್ಯಾಡನ್ನು ಉಡುಗೊರೆಯಾಗಿ ಕೊಡೋಣ. ಅದು ತಿನ್ನಲು ಒಳ್ಳೆಯದು, ನೋಡಲು ಸುಂದರ. ಆದರೆ ಗುಂಗು ಒಪ್ಪಲಿಲ್ಲ. ಚಿಕ್ಕು, ಸಿಂಹರಾಜನಿಗೆ ಏನಾದರೂ ಗಂಭೀರವಾದ ಶಕ್ತಿಯನ್ನು ತೋರಿಸುವ ಉಡುಗೊರೆ ಬೇಕು. ನಾವು ಕಾಡಿನ ದೊಡ್ಡ ಕಲ್ಲಿನಿಂದ ಒಂದು ಶಿಲ್ಪವನ್ನು ರಚಿಸಿ ಕೊಡಬೇಕು. ಇವರಿಬ್ಬರ ಜಗಳ ಶುರುವಾಯಿತು. ಚಿಕ್ಕು ತನ್ನ ಆಲೋಚನೆಯೇ ಚೆನ್ನಾಗಿದೆ ಎಂದ, ಗುಂಗು ತನ್ನದೇ ಸರಿ ಎಂದ. ಕೊನೆಗೆ ಇಬ್ಬರೂ ತಮ್ಮ ತಮ್ಮ ಉಡುಗೊರೆಯನ್ನೇ ತಯಾರಿಸಲು ತೀರ್ಮಾನಿಸಿದರು, ಆದರೆ ಒಟ್ಟಿಗೆ ಕೆಲಸ ಮಾಡಬೇಕೆಂಬ ಷರತ್ತಿನ ಮೇಲೆ. ಚಿಕ್ಕು ಕಾಡಿನಾಚೆಗೆ ಹೋಗಿ ರಂಗು ರಂಗಿನ ಹಣ್ಣುಗಳನ್ನು, ಹೂವುಗಳನ್ನು ಮತ್ತು ಗಿಡದ ಕೊಂಬೆಗಳನ್ನು ಸಂಗ್ರಹಿಸಿದ. ಗುಂಗು ತನ್ನ ಶಕ್ತಿಯಿಂದ ದೊಡ್ಡ ಕಲ್ಲನ್ನು ಒಡೆದು ಸಿಂಹದ ರೂಪದ ಶಿಲ್ಪವನ್ನು ಕೆತ್ತಲು ಶುರು ಮಾಡಿದ. ಆದರೆ ಒಂದು ದಿನ ಚಿಕ್ಕು ತನ್ನ ಹಣ್ಣಿನ ಜಾಡನ್ನು ತಯಾರಿಸುತ್ತಿರುವಾಗ ಒಂದು ದೊಡ್ಡ ಹಕ್ಕಿ ಬಂದು ಕೆಲವು ಹಣ್ಣುಗಳನ್ನು ಕದ್ದಿತು. ಚಿಕ್ಕು ಕೋಪಗೊಂಡು, ಗುಂಗು, ಇದೆಲ್ಲ ನಿನ್ನ ಶಿಲ್ಪದ ಕೆಲಸದಿಂದ. ನೀನು ಧೂಳು ಹಾರಿಸಿದ್ದರಿಂದ ಹಕ್ಕಿಗಳು ಇಲ್ಲಿಗೆ ಬಂದವು. ಗುಂಗು ತಿರುಗಿ, ಚಿಕ್ಕು, ನಿನ್ನ ಹಣ್ಣುಗಳೇ ಹಕ್ಕಿಗಳನ್ನು ಆಕರ್ಷಿಸಿವೆ. ನನ್ನ ಕೆಲಸಕ್ಕೆ ಏನೂ ತೊಂದರೆ ಇಲ್ಲ. ಜಗಳ ದೊಡ್ಡದಾಯಿತು. ಆದರೆ ಕೊನೆಗೆ ಇಬ್ಬರೂ ಒಂದು ಒಪ್ಪಂದಕ್ಕೆ ಬಂದರು. ಒಬ್ಬರ ಉಡುಗೊರೆಯನ್ನು ಒಬ್ಬರು ಸಂಪೂರ್ಣಗೊಳಿಸಬೇಕು. ಚಿಕ್ಕು ಗುಂಗುನ ಶಿಲ್ಪದ ಸುತ್ತಲೂ ತನ್ನ ಹೂವುಗಳಿಂದ ಮತ್ತು ಹಣ್ಣುಗಳಿಂದ ಅಲಂಕಾರ ಮಾಡಿದ. ಗುಂಗು ಚಿಕ್ಕುನ ಗಾಢಕ್ಕೆ ಒಂದು ಗಟ್ಟಿಮುಟ್ಟಾದ ಕಲ್ಲಿನ ತಳಪಾಯವನ್ನು ರಚಿಸಿಕೊಟ್ಟ. ಇಬ್ಬರ ಕೆಲಸವು ಒಂದರೊಂದಿಗೆ ಒಂದಾಗಿ ಒಂದು ಅದ್ಭುತವಾದ ಉಡುಗೊರೆ ರಚನೆಯಾಯಿತು. ಸಿಂಹದ ಶಿಲ್ಪ, ಅದರ ಸುತ್ತಲೂ ರಂಗು ರಂಗಿನ ಹಣ್ಣುಗಳಿಂದ ಮತ್ತು ಹೂವುಗಳಿಂದ ಅಲಂಕೃತವಾದ ಜಾಡ. ಜನ್ಮದಿನದ ದಿನ ಎಲ್ಲ ಪ್ರಾಣಿಗಳ ಮುಂದೆ ಚಿಕ್ಕು ಮತ್ತು ಗುಂಗು ತಮ್ಮ ಉಡುಗೊರೆಯನ್ನು ಸಿಂಹನಿಗೆ ಸಮರ್ಪಿಸಿದರು. ಸಿಂಹ ಆ ಶಿಲ್ಪದ ಗಂಭೀರತೆಯನ್ನು, ಜಾಡದ ಸೌಂದರ್ಯವನ್ನು ನೋಡಿ ಆಶ್ಚರ್ಯಗೊಂಡಿತು. ನೀವಿಬ್ಬರೂ ಒಗ್ಗಟ್ಟಿನಿಂದ ಕೆಲಸ ಮಾಡಿ ಒಬ್ಬರ ದೌರ್ಬಲ್ಯವನ್ನು ಒಬ್ಬರೂ ಪೂರೈಸಿದ್ದೀರಿ. ಇದು ನಿಜವಾದ ಸ್ನೇಹದ ಸಂಕೇತ ಎಂದಿತು. ಚಿಕ್ಕು ಮತ್ತು ಗುಂಗು ಕಾಡಿನ ಶ್ರೇಷ್ಠ ಸ್ನೇಹಿತ ಬಿರುದನ್ನು ಗೆದ್ದರು. ಆ ದಿನದಿಂದ ಚಿಕ್ಕು ಮತ್ತು ಗುಂಗು ತಮ್ಮ ವಿಭಿನ್ನತೆಗಳನ್ನು ಒಪ್ಪಿಕೊಂಡು ಒಗ್ಗಟ್ಟಿನಿಂದ ಎಲ್ಲವನ್ನೂ ಎದುರಿಸಿದರು. ಕಾಡಿನ ಎಲ್ಲ ಪ್ರಾಣಿಗಳಿಗೂ ಇವರ ಸ್ನೇಹ ಒಂದು ಮಾದರಿಯಾಯಿತು. ನೀತಿ: ನಿಜವಾದ ಸ್ನೇಹದಲ್ಲಿ ವಿಭಿನ್ನತೆಗಳು ಒಡಹುಟ್ಟಿದವರಂತೆ ಒಗ್ಗೂಡಿ ಒಂದು ಸುಂದರವಾದ ಫಲವನ್ನು ಕೊಡುತ್ತವೆ.